ಮೈ ಯೂಟ್ಯೂಬ್ ಚಾನಲ್. ಇವಾಗ ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದೀನಿ. ನಂದು ಹಿಸ್ಟ್ರಿ ಎಕ್ಸಾಮ್ ಐತಿ. ಎಕ್ಸಾಮ್ ಬರೆಯೋಕೆ ಹೋಗುವಾಗ ಮಳೆ ನೋಡ್ರಿ, ಎಲ್ಲ ಫುಲ್ ಮಳೆ ಬಂದು ನನ್ನ ಶೂ ಎಲ್ಲ ಆಯ್ತು ನೋಡ್ರಿ. ಇವಾಗ ತಾನೇ ಕ್ಲೀನಾಗಿ ತೊಳ್ಕೊಂಬಂದಿದ್ದೆ ನೋಡ್ರಿ, ಹೆಂಗಾಗಿತ್ತು ಮಳೆಯಿಂದ ಫುಲ್ ಎಲ್ಲ. ನಂಗೆ ಎಷ್ಟು ಬೇಜಾರು ಆಗತ್ಬಿಡೋದಂದ್ರೆ ಆಗತ್ತೈತಿ. ಇಲ್ಲಿ ಗಾಯ್ಸ್ ಓಕೆ, ಎಕ್ಸಾಮ್ ಬರೆದು ಈಗ ಊರಿಗೆ ಹೋಗೋ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಏನಾಗುತ್ತಂತ ಓಕೆ, ಎಕ್ಸಾಮ್ ಆಗಿ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಇವತ್ತು ಮಳೆ ಬಿಡಂಗೆ ಕಾಣಲ್ಲ. ನಾನು ಎಕ್ಸಾಮಿಗೆ ಬೇರೆ ಹೋಗ್ಬೇಕು. ಫುಲ್ಲು ಮಳೆ ಜೋರಾಗ್ತಿದೆ. ಬಸ್ಸಿಗೆ ಹೋಗೋಣ ಅಂತಂದರೆ ಕ್ಯಾಶ್ ಎಲ್ಲ ಫೋನ್ಪೇಲಿದೆ. ಫೋನ್ಪೇ ಇಲ್ಲಿ ಸಿಟಿ ಬಸ್ಸಲ್ಲಿ ಫೋನ್ಪೇ ಇಲ್ಲ. ನೋಡೋಣ ಇಲ್ಲಿ ಯಾರಿಗಾರ ಫೋನ್ಪೇ ಮಾಡಿ ಅಥವಾ ಎಲ್ಲ ನೋಡೋಣ. ಇಲ್ಲ ಅಂಗಡಿಯಲ್ಲಿ ಫೋನ್ಪೇ ಮಾಡಿ ಕ್ಯಾಶ್ ಇಸ್ಕೊಂಡು ಹೋಗೋಣ. ಇವಾಗ ಇದು ಮಳೆ ಫುಲ್ ಜೋರಾಯ್ತು ಗಾಯ್ಸ್, ಅಪ್ಪ ದೇವ್ರೆ. ನಾನು ಬೇಗ ಹೋಗಿ ಓದ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕಿದ್ದೆ, ಬಟ್ ಎಲ್ಲ ಪ್ಲ್ಯಾನ್ ಎಲ್ಲ ವೇಸ್ಟ್ ಆಗತೈತಿ. ಈಗ ನೋಡಿ ಅರ್ಧ ಮಳೆನೂ ಬರ್ತೈತೆ, ಇಲ್ಲಿ ಬಿಸಿಲು ಬರ್ತೈತಿ, ಏನಂತಾನೆ ಗೊತ್ತಾಗ್ತಿಲ್ಲ ಧಾರವಾಡ. ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ಈ ಮಳೆ ಎಷ್ಟು ಪ್ರಾಬ್ಲಮ್ ಮಾಡ್ತೈತೆ ನೋಡ್ರಿ. ಇವ್ರಿಗೆ ವ್ಯಾಪಾರ ಮಾಡೋರ್ಗೆ ಎಲ್ಲ ಲಾಸ್ ನೋಡ್ರಿ. ಮಳೆ ಇರೋ ಅಂಕಲ್ ಹೇಳಕತ್ತಾರ, ಮಳೆಯಿಂದ ಪಾಪ ಅವ್ರಿಗೆ ವ್ಯಾಪಾರ ಎಲ್ಲ ಲಾಸ್. ಅಂಕಲ್ ಬರಲ್ಲ ಜಾಸ್ತಿ ಜನ ಮಳೆ ಆಗಿದೆ. ಮಳೆ ಬರಲ್ಲ, ಬರೋದಿಲ್ಲ. ಮಳೆಗೆ ನಿಂದ್ರಲ್ಲ. 2 ತಿಂಗಳಿಂದ ವ್ಯಾಪಾರ ಇಲ್ಲ ಕರೆಕ್ಟಾಗಿ. ಎಲ್ಲರ ಲೈಫು ಎಷ್ಟು ರಿಸ್ಕ್ ಇದೆ. ಎಲ್ಲರೂ ಕೂಡ ಭಾಳ ಕಷ್ಟಪಡ್ತಿದ್ದಾರೆ. ಇವಾಗಿಂದ ಸಿಚುವೇಶನ್ ಹಂಗೆ ಇದೆ, ಯಾರು ಏನು ಮಾಡೋಕ್ಕೆ ಬರಲ್ಲ. ಅವ್ರಿಗೂ ಕೂಡ ಲಾಸ್ ಆಗ್ತಿದೆ ಅಂತ ನೋಡಿ ಗಾಯ್ಸ್. ಕರೆಕ್ಟಾಗಿ ವ್ಯಾಪಾರ ಎಲ್ಲ ಆಗ್ತಿಲ್ಲ ಅಂತೆ ನೋಡ್ರಿ. ಎಷ್ಟು ರಿಸ್ಕ್ ಇದೆ ಎಲ್ಲರ ಲೈಫು. ನಾವಂತ ಎಲ್ಲರ ಲೈಫು ಚೆನ್ನಾಗಿದೆ, ನಮ್ಮ ಲೈಫೇ ಹಿಂಗಿದೆ, ಹಿಂಗೆ ಅಂತಂತೀವಿ. ಬಟ್ ಎಲ್ಲರದು ಅಷ್ಟು ಈಸಿ ಇರಲ್ಲ. ಎಲ್ಲರದು ಕೂಡ ರಿಸ್ಕ್ ಇರುತ್ತೆ. ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಕೂಡ ಎಲ್ಲರಿಗೂ ಇರುತ್ತೆ. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಆಗ್ತಾರಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಆ ಥರ ಎಲ್ಲರ ಲೈಫು ರಿಸ್ಕ್ ಇರುತ್ತೆ. ಹಂಗೆ ಏನು ಮಾಡೋಕ್ಕೆ ಬರಲ್ಲ. ಬದುಕು ಜಟಕ ಬಂಡಿ ಹಂಗೆ ಹೋಗ್ತಾ ಇರಬೇಕು. ಜೀವನ ಬದುಕು ಬಂದಂತೆ ಸ್ವೀಕರಿಸ್ಕೊಂಡು ಹೋಗೋಣ. ಬನ್ನಿ ಗಾಯ್ಸ್, ಲೆಟ್ಸ್ ಗೋ. ನಮ್ಮದು ಎಕ್ಸಾಮ್ ಐತಿ. ಎಕ್ಸಾಮ್ ಹೆಂಗಾಗುತ್ತೆ ಇವತ್ತು ಗೊತ್ತಿಲ್ಲ. ಕರ್ನಾಟಕ ಇತಿಹಾಸ ಇದೆ, ನೋಡೋಣ ಹೆಂಗಾಗುತ್ತಾ. ಓಕೆ, ಮಳೆ ಸ್ವಲ್ಪ ಇವಾಗ ನಿಂತ್ಕೊಂತು, ಹೋಗ್ತಾ ಇದ್ದೀನಿ. ಹಾಯ್ ಗಾಯ್ಸ್, ಎಕ್ಸಾಮ್ ಎಲ್ಲ ಮುಗಿತು. ಇವಾಗ ಎಲ್ಲ ಹೆಂಗ್ ಬರ್ದಾರ ಹೆಂಗೈತೆ ಎಕ್ಸಾಮ್? ಇವಂದು ನಂದು ಹಿಂದ ಮುಂದೆ, ಇವನಿಗಿಂದ ನಾನು ಮುಂದೆ. ಎಕ್ಸಾಮ್ ಅಂದ್ರೆ ಫುಲ್ ಕಿಚ್ಚೆ. ಫೈನಲ್ ಇಯರ್ ಹಂಗ ಪಾಸ್ ಆಗಬೇಕು. ಫುಲ್ ಕಿಚ್ಚೆ, ಫುಲ್ ಎಂಜಾಯ್. ಕಂಗ್ರಾಚುಲೇಷನ್ ಬ್ರದರ್. ಇವಂದು ಬೇರೆ ನೋಡಿಲ್ಲ. ನೋಡಿಲ್ಲ, ಎಕ್ಸಾಮ್ ಬರೀ ಟೆನ್ಷನ್ ಆಗ ನೋಡಿಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಇವಾಗ ಊರಿಗೆ ಹೋಗೋ ಪ್ಲಾನ್ ಇದೆ, ನೋಡೋಣ ಏನಾಗುತ್ತೆ. ಟ್ರೈನ್ ಎಲ್ಲ ಸಿಕ್ಕರೆ ಹೋಗೋದು, ಇಲ್ಲ ಅಂದ್ರೆ ಇಲ್ಲ. ಓಕೆ, ಲಾಗ್ ನ ಊರಿಗೆ ಹೋಗಿ ಇಲ್ಲ ಬಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ, ಏನಾಗುತ್ತಂತ ಇವತ್ತಿಂದ. ಓಕೆ ಫ್ರೆಂಡ್ಸ್, ಇದು ನಮ್ಮ ಅಭಿಮಾನಿಗಳು ತುಂಬಾ ಜಾಸ್ತಿ ಆಗ್ತಿದ್ದಾರೆ. ಲಾಗ್ ಡೈಲಿ ಮಾಡೋದ್ಕ ತುಂಬಾ ಜನ ರೆಕಗ್ನೈಸ್ ಮಾಡಕತ್ತಾರ. ಇವನ್ ರಾಯಚೂರುಲಿ ಅಂತ ಮಾಂದೇಶ್ ಅಂತ ಇವನು. ಇವನ್ ರಾಯಚೂರುಲಿ ಅಂತ ಮಾಂದೇಶ್ ಅಂತ ಇವನು. What are you doing here? Huh? Tell me your inbox is coming. Huh? ಆಮೇಲೆ ಕಾಲೇಜಲ್ಲಿ ಈ ತರ ಕ್ಯಾಮ್ರಾ ಇಟ್ಕೊಂಡು ಓಡಾಡೋದು ಎಷ್ಟು ರಿಸ್ಕ್ ಅಂದ್ರ. ಮೀಟರ್ ಬೇಕು, ಮೀಟರ್. ಎಕ್ಸಾಮ್ ಗಿಚ್ಚು ಬರ್ತೀನಿ, ಯಾಕಾದ್ರೂ ಚೆನ್ನಾಗಿ ಬರ್ದೀನಿ. ಅಂಡ್ ಇನ್ನೊಬ್ಬ ಗ್ರೇಟ್ ಫುಲ್ ಈ ಕಾಲೇಜಿಗೆ ಮೇನ್ ಇಂಪಾರ್ಟೆಂಟ್ ಪರ್ಸನ್ ಅದಾನ. ಇವನು ಈ ಕಾಲೇಜ್ ಟಾಪರ್. ನೆಕ್ಸ್ಟ್ ಬೋರ್ಡ್ ಅಲ್ಲಿ ಶಿವರಾಮ್ ಅಂತ ನೋಡ್ಕೊಳ್ರಿ ಅವ್ನ ಮಗ. ಓಕೆ, ನಮ್ಮ ಲಾಗ್ ಅನ್ನ ಬಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಬಾಯ್. ಕಟ್ ಮಾಡಿದ್ಯಾ? ನೋಡಿ, ಇದೇ ನಮ್ಮ ಕಾಲೇಜು. ಏನ್ ಬಿಲ್ಡಿಂಗ್ ಅಪ್ಪ, ಹುಡುಗರು ಎಷ್ಟು ಓದ್ ದಬ್ಬ ಹಾಕಿದ್ರು ಬೀಳೋದಿಲ್ಲ. ಕಾಲೇಜು ಶಾಶ್ವತ. ಜಾಸ್ತಿ ಈ
ಕಾಲೇಜ್ಗಿಂತ ನಾನು KCD ಕಾಲೇಜಲ್ಲಿ ಜಾಸ್ತಿ ಇರೋದು, ಯಾಕಂದ್ರೆ ಫ್ರೆಂಡ್ಸ್ ಅಲ್ಲಿ ಜಾಸ್ತಿ ಇದ್ದಾರೆ ನಂಗೆ. ಇಲ್ಲಿ ಕೂಡ ಫ್ರೆಂಡ್ಸ್ ಇದ್ದಾರೆ, ಆದ್ರೆ ಬರೀ ಎಕ್ಸಾಮ್ ಟೈಮ್ನಾಗ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಇವರೆಲ್ಲ ಮಾತಾಡ್ತಿರೋದು, ಬಿಟ್ಟರೆ ಯಾವ ಟೈಮ್ನಾಗ ಜಾಸ್ತಿ ಮಾತಾಡ್ತಿಲ್ಲ. ಸಕ್ಕತ್ತಾಗಿ ಹೇಳಿದೆ. ಎಕ್ಸಾಮ್ ಹೆಂಗಾತ? ಚೆನ್ನಾಗೈತಾ? ಇವನು ಮೈಲಾರಿ ಅಂತ, ಇವನು ನನ್ನ ಫ್ರೆಂಡ್. ಆಮೇಲೆ ಇವನ ಹೆಸರೇನು? ಚಂದ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಚಂದ್ರು, ಕಾಲೇಜ್ ಬಗ್ಗೆ ಕೇಳೋಣ. ಕಾಲೇಜ್ ಇದೆ, ಇನ್ನ 3 ಎಕ್ಸಾಮ್ ಕಾಲೇಜ್ ಮಿಸ್ ಮಾಡ್ಕೊಂಡ್ರೆ ಏನು? ಕಾಲೇಜ್ ಬಗ್ಗೆ ಈ ಕಾಲೇಜ್ ಸ್ಪೆಷಲ್ ಅದೇ ಇಲ್ಲೊಂದು ಬೇವರ್ಸಿ ಹಲ್ಕಿಸಿದೆ ಅಂತ ನೋಡ್ರಿ, ಈ ಲೈವ್ನಾಗ ಹಲ್ಕಿಸಿದೆ ಅಂತ ನೋಡ ಒಂದು ಬೇವರ್ಸಿ. ದೇಶ ಹಾಳಾಗೈತಿ ಹಲ್ಕಿಸಿತಿ ಅಲ್ಲಿ. ಬಹಳ ಒಳ್ಳೆಯವರು ಓಕೆ, ಪ್ರಿನ್ಸಿಪಲ್ ಒಳ್ಳೆಯವರಾದಾರ ಇಲ್ಲ ಅಂತ ಹೇಳಿಲ್ಲ. ಅಲ್ಲಿ ಕಾಲೇಜ್ ಚೆನ್ನಾಗಿದೆ, ಎಲ್ಲರೂ ಬಂದು ಹಚ್ಬೇಕು. ಸ್ವಲ್ಪ ಇಂಟರ್ನಲ್ ಕೊಡ, ನೀವು ಕಾಲೇಜ್ ಬಂದ್ರೆ ಡೈಲಿ ಕೊಡ್ತಾರೆ ಅಷ್ಟೇ. ಓಕೆ ಓಕೆ ಗಾಯ್ಸ್, ಥ್ಯಾಂಕ್ ಯು. ಕಾಲೇಜ್ ಬಗ್ಗೆ ಏನಾದರೂ ಒಂದೆರಡು ಅನಿಸಿಕೆಗಳು ನಮ್ ಸರ್ ಕೇಳ್ರಿ ಎಲ್ಲ ಕಾಲೇಜ್ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆಗಳು? 12 ಆಗ್ಯಾರ ಕಾಲೇಜ್. ಓಕೆ ಗಾಯ್ಸ್, ಥ್ಯಾಂಕ್ ಯು. ಇವಾಗ ಕಾಲೇಜ್ ಬಿಟ್ಟು ಬಂದೆ. ನಾನು ಹೋಗ್ಬೇಕಾಗಿರೋದು ಹುಬ್ಳಿಗೆ ಹೋಗಿ ಅಲ್ಲಿಂದ ಗದಗಿಗೆ ಟ್ರೈನ್ ಇದೆಯಲ್ಲ ಅಂತ ನೋಡಬೇಕು. ಟ್ರೈನ್ ಇಲ್ಲ ಅಂದರೆ ಮತ್ತೆ ನಾನ್ ಸ್ಟಾಪ್ ಬಸ್ ಹತ್ತಿ ಅಲ್ಲಿ ಗದಗಿಂದ ಆ ಕಡೆ ಊರಿಗೆ ಹೋಗೋದು 6 ಗಂಟೆ ಬಸ್ ಇದೆ. 6 ಗಂಟೆ ಒಳಗೆ ನಾನು ಗದಗ ರೀಚ್ ಆಗಬೇಕು. ಇಲ್ಲಾಂದರೆ ಬಸ್ ಮಿಸ್ ಆದರೆ ಮತ್ತೆ ನಾಳೆ ಬೆಳಗ್ಗೆನೇ ಬಸ್ ಇರೋದು. ಓಕೆ, ಸ್ವಲ್ಪ ಬೇಗ ಮೂವ್ ಆಗಿ. ನನಗನ್ಸುತ್ತೆ ಚಿಗರಿ ಬಸ್ಸಿಗೆ ಹೋದರೆ ಬೆಟರ್. ಚಿಗರಿ ಬಸ್ ಆದರೆ ಬೇಗ 40 ಮಿನಿಟ್ಸ್ ಒಳಗೆ ಹುಬ್ಳಿ ಇರ್ತಾರೆ. ನೋಡೋಣ, ಹೋಗಿ ರೀಚ್ ಆಗೋಕ್ಕಾಗುತ್ತಿಲ್ಲ, ಟ್ರೈ ಮಾಡೋಣ. ಓಕೆ, ಈಗ ಹುಬ್ಳಿಗೆ ಹೋಗಿ ಟಿಕೆಟು ತೊಗೊಳೋಣ. ಇಲ್ಲೇ ಅಣ್ಣ, ರೈಲ್ವೆ ಸ್ಟೇಷನ್ ಗೈಸ್, ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತಿ. 38 ರೂಪಾಯಿ ಬಸ್ ಚಾರ್ಜ್ ಎಲ್ಲ. ಓಕೆ, ಲೆಟ್ಸ್ ಗೋ. ಇದನ್ನು ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದರೆ ಓಪನ್ ಆಗುತ್ತೆ ಬೇಗ. ಗಾಯ್ಸ್, ಬಸ್ ಅಂತ ಸಿಕ್ತು. ಬೇಗ ಹೋಗಿ ಹುಬ್ಳಿ ರೀಚ್ ಆಗಿ ಅಲ್ಲಿಂದ ನಾವು ಗದಗಿಗೆ ಹೋಗುವ. ಓಕೆ, ಇವಾಗ ಜಸ್ಟ್ ಊರಿಗೆ ಬಂದೆ. ಇವಾಗ ಕೆಲವೊಂದು ಸಲ ಮಾಡೋಕ್ಕಾಗಿಲ್ಲ, ಬಿಕಾಸ್ ಚಾರ್ಜ್ ಎಲ್ಲ ಇದ್ದಿದ್ದಿಲ್ಲ. ಬಸ್ಸಲ್ಲಿ ಮಾಡೋಣ ಅಂದರೆ ಬಸ್ಸಲ್ಲಿ ಫುಲ್ಲು ಸೌಂಡ್ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಜಸ್ಟ್ ಇವಾಗ ಮನೆಗೆ ಬಂದಿದ್ದೀನಿ. ಇಲ್ಲಿಂದ ಜಸ್ಟ್ ಇವಾಗ ರೆಸ್ಟ್ ಮಾಡಿ ಊಟ ಮಾಡಿ ಮಲ್ಕೊಂಡು ನಮ್ಮ ನಾಳೆ ಲಾಗ್ ಸ್ಟಾರ್ಟ್ ಮಾಡೋಣ. ಇವನು ಚಿದಾನಂದ್ ಅಂತ ನಮ್ಮ ತಮ್ಮ. ಓಕೆ ಗಾಯ್ಸ್, ಥ್ಯಾಂಕ್ ಯು, ಬಾಯ್. ಇಲ್ಲಿಗೆ ನನ್ನ ಲಾಗನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮನೆ ತೋರ್ಸೋಕ್ಕಾಗಲ್ಲ ಅಂದರೆ ಕೆಲವು ಟೈಮ್ ಇವಾಗ ತೋರ್ಸೋಕ್ಕಾಗಲ್ಲ, ಮುಂದೆ ತೋರಿಸ್ತೀನಿ ಸ್ವಲ್ಪ ದಿನ ಆದಮೇಲೆ. ಓಕೆ ಗಾಯ್ಸ್, ಥ್ಯಾಂಕ್ ಯು, ಬಾಯ್. ಇಲ್ಲಿಗೆ ನನ್ನ ಲಾಗ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಲವ್ ಯು, ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.